ಎತ್ತಕ್ಕಿ ಗ್ರಾಮದ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ 50ನೇ ವರ್ಷದ ಶ್ರಾವಣ ಮಾಸ ಪೂಜಾ ಸಂಪನ್ನ. ಶ್ರಾವಣ ಮಾಸ ಬಂತೆಂದರೆ ನಾಡಿನಾದ್ಯಂತ ಎಲ್ಲಿಲ್ಲದ ಸಡಗರ ಸಂಭ್ರಮ. ಶನೇಶ್ವರ ಸ್ವಾಮಿ ದೇವಾಲಯಗಳು, ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ. ಇದಕ್ಕೆ ಪೂರಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಎತ್ತಕ್ಕಿ ಗ್ರಾಮದಲ್ಲಿ 50 ವರ್ಷಗಳಿಂದ ಪೂಜಿಸುತ್ತಾ ಬಂದಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ದೇವಾಲಯವನ್ನು ಹೂವಿನ ಅಲಂಕಾರಗಳಿಂದ ಸಿಂಗರಿಸಿ ಶನೇಶ್ವರ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಹೂವಿನ ಅಲಂಕಾರದಿಂದ ಸಿಂಗರಿಸಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಅನ್ನದಾಸೋಹದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಬೆಳಗಿನ ಜಾವ 5 ಗಂಟೆಯಿಂದಲೇ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ಬಂದು ಶನೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ತೀರ್ಥ ಪ್ರಸಾದಗಳನ್ನು ಸ್ವೀಕಾರ ಮಾಡಿ 3,000ಕ್ಕೂ ಹೆಚ್ಚು ಜನರು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ಇನ್ನು ಗ್ರಾಮದ ಮುಖಂಡರಾದ ರಾಜಣ್ಣನವರು, ಮಂಜುನಾಥ್ ಎಚ್.ಎನ್.ರವರು, ಎಚ್.ಆರ್. ರಾಮಮೂರ್ತಿರವರು ಹಾಗೂ ಕನಕದಾಸ ಯುವಕ ಮಂಡಳಿಯವರು ಸೇರಿದಂತೆ ಶನೇಶ್ವರ ಸ್ವಾಮಿಯ ಭಕ್ತಾದಿಗಳು, ಎತ್ತಕ್ಕಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಸಿದ್ದರಾಜ್, ರಾಮಮೂರ್ತಿ ಇನ್ನಿತರ ಸಹಕಾರದಿಂದ ವಿಶೇಷವಾಗಿ ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಶನೇಶ್ವರ ಸ್ವಾಮಿಯ ಭಕ್ತಾದಿಗಳು ಹಾಗೂ ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಕರವಸೂಲಿಗಾರರಾದ ರಾಜಣ್ಣನವರು ಮಾತನಾಡಿ, ಶನೇಶ್ವರ ಸ್ವಾಮಿ ದೇವಾಲಯವು 50 ವರ್ಷಗಳಿಂದ ಇಲ್ಲಿ ನೆಲೆಸಿದ್ದು ಬರುವ ಭಕ್ತಾದಿಗಳ ಎಲ್ಲ ಕೋರಿಕೆಗಳನ್ನು ಈಡೇರಿಸುತ್ತಿದ್ದು, ಎತ್ತಕ್ಕಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಪ್ರತಿ ಶನಿವಾರ ಬಂದು ಪೂಜಾ ಕಾರ್ಯಕ್ರಮ ನಡೆಸುತ್ತಾರೆ. ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಪೂಜೆಗಳನ್ನು ಹಮ್ಮಿಕೊಂಡು ಆಗಮಿಸುವ ಭಕ್ತಾದಿಗಳಿಗೆ ಅನ್ನ ಪ್ರಸಾದಗಳನ್ನು ವಿನಿಯೋಗಿಸಲಾಗುತ್ತದೆ ಮತ್ತು ಪೂಜಾ ಕಾರ್ಯಕ್ರಮಗಳಿಗೆ ಸಹಕರಿಸಿದ ಎಲ್ಲ ಭಕ್ತಾದಿಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದಿದ್ದಾರೆ. ಸೈಡ್ ಬಿಡಿ ಹಂಗೆ ಮುಂದಕ್ಕೆ ಬನ್ನಿ ಸ್ವಾಮಿ. ಈ ದಿನ ನಾವು ಶನಿಮಾತ್ಮ ದೇವಾಲಯದಲ್ಲಿ ಶ್ರಾವಣ ಶನಿವಾರದ ಎತ್ತಕ್ಕಿ ಗ್ರಾಮದ ಶನಿಮಾತ್ಮ ದೇವಾಲಯದಲ್ಲಿ 4ನೇ ಶನಿವಾರದ ಪ್ರಯುಕ್ತ ಈ ಒಂದು ದೇವಾಲಯದಲ್ಲಿ ವಿಶೇಷ ಪೂಜಾ ಅಲಂಕಾರಗಳನ್ನು ಹಮ್ಮಿಕೊಂಡಿದ್ದು, ಈ ದೇವಾಲಯವು ಸುಮಾರು 50 ವರ್ಷಗಳ ಹಿಂದೆ ಶಂಕುಸ್ಥಾಪನೆ ಮಾಡಿ ಗ್ರಾಮಸ್ಥರಿಂದ ಅನಂತರ ದೇವಾಲಯ ಹೀಗೆ ನಡ್ಕೊಂಡು ಬರ್ತೈತೆ. ಈ ಶ್ರಾವಣ ಶನಿವಾರದ ಪ್ರಯುಕ್ತ ಪ್ರತಿ 4 ಶನಿವಾರಗಳು ಕೂಡ ವಿಶೇಷ ವಿಜೃಂಭಣೆಯಿಂದ ದೇವರಿಗೆ ಒಂದು ಹೂವಿನ ಅಲಂಕಾರ, ಎಲೆ ಅಲಂಕಾರ, ಬೆಣ್ಣೆ ಅಲಂಕಾರ, ಈ ಥರ ವಿಶೇಷ ಅಲಂಕಾರಗಳನ್ನು ಮಾಡಿಕೊಂಡು ಒಂದು 10 ವರ್ಷದಿಂದ ನಾವು ಊರಿನ ಗ್ರಾಮಸ್ಥರ ಸಮ್ಮುಖ ಮತ್ತು ಭಕ್ತ ಕನಕದಾಸರ ಸೇವಾ ಟ್ರಸ್ಟ್ ವತಿಯಿಂದ ಈ ಒಂದು ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದೇವೆ. ಈ ಪೂಜಾ ಕಾರ್ಯಕ್ರಮಕ್ಕೆ ಎಲ್ಲ ಗ್ರಾಮಸ್ಥರು ಕೂಡ ಸಹಕಾರ ನೀಡ್ತಾ ಇದ್ದಾರೆ. ಈ ಒಂದು ದಿನ ನಾವು ಈ ಪೂಜಾ ಕಾರ್ಯಕ್ರಮ ಜೊತೆಯಲ್ಲಿ ಎಲ್ಲ ಭಕ್ತಾದಿಗಳಿಗೂ ಮತ್ತು
ಗ್ರಾಮಸ್ಥರಿಗೂ ಪ್ರಸಾದ ವಿನಿಯೋಗ ಕೂಡ ಹಮ್ಮಿಕೊಂಡಿದ್ದೇವೆ. ಅನ್ನ ಸಂತರ್ಪಣೆ ಕೂಡ ಮಾಡಿದ್ದೇವೆ. ಈ ಒಂದು ಶ್ರಾವಣೇಶ್ವರ ದೇವಸ್ಥಾನಕ್ಕೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದು ಒಂದು ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಅದರಿಂದ ದೇವರು ಎಲ್ಲ ಗ್ರಾಮಸ್ಥರಿಗೆ ಮತ್ತು ಎಲ್ಲ ಭಕ್ತಾದಿಗಳಿಗೆ ಒಂದು ಮತ್ತು ಮಳೆ ಬೆಳೆ ಆಗಿ ಎಲ್ಲ ರೈತರು ಸುಖ ಸಂತೋಷದಿಂದ ಇರಲಿ ಅಂತ ಈ ಸಂದರ್ಭ ನಾವು ಕೋರಿಕೊಳ್ತಾ ಇದ್ದೇವೆ.